ಕೊಡಗು ಕಿತ್ತಳೆ ಹಣ್ಣಿಗೆ ಫೇಮಸ್. ಕಿತ್ತಳೆ ಬೇಸಾಯಕ್ಕೆ ಯೋಗ್ಯವಾಗಿರುವ ಈ ಸ್ಥಳದಲ್ಲಿ ಸೇಬನ್ನು ಬೆಳೆಯಬಹುದು ಅಂದರೆ ನಂಬ್ತೀರಾ? ಹೌದು. ಇಂತಹ ಪ್ರಯೋಗವನ್ನು ಸೋಮವಾರಪೇಟೆಯ ಸುಳಿಮಳ್ತೆ ಗ್ರಾಮದಲ್ಲಿ ಕಾಫಿ ಬೆಳೆಗಾರರೊಬ್ಬರು ಪ್ರಯೋಗ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹೀಗೆ ಮರದ ಗೊಂಚಲಲ್ಲಿ ಕಾಣ್ತಿರೋದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗೋ ಶಿಮ್ಲಾ ಆಪಲ್. ಕೊಡಗಿನ ಕಾಫಿ ಬೆಳೆಗಾರ ಪುಟ್ಟರಾಜು ಎಂಬುವವರ ಮನೆಯಲ್ಲಿದೆ ಈ ಆಪಲ್ ಗಿಡ. ಸಂಬಂಧಿಕರ ಮನೆಯಿಂದ ಒಂದು ಪುಟ್ಟ ಸಸಿ ತಂದು ಇವರ ಪತ್ನಿ ಚಂದ್ರಾವತಿ ಮನೆಯ ಹಿತ್ತಲಲ್ಲಿ ಬೆಳೆಸಿದ್ರು. ಆರಂಭದಲ್ಲಿ ಗಿಡ ಆಳೆತ್ತರಕ್ಕೆ ಬೆಳೀತಾದ್ರೂ ಫಲ ಮಾತ್ರ ನೀಡಲಿಲ್ಲ. ಆದರೆ ಕೆಲವು ದಿನಗಳಲ್ಲಿ ಹೂ ಬಿಟ್ಟು ಫಲ ನೀಡೋದಕ್ಕೆ ಆರಂಭಿಸಿದೆ. 2-3 ವರ್ಷ ಕಾಯೇನು ಬರಲಿಲ್ಲ. ಮತ್ತೆ ಸ್ವಲ್ಪ ದಿವಸ ಕಳೆದಂಗೆ ಸ್ವಲ್ಪ ದೊಡ್ಡದಾಯ್ತಾ, ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಮತ್ತು ಹೂ ಬರ್ಲಿಕ್ಕೆ ಶುರುವಾಯಿತು, ಮತ್ತು ಕಾಯಿ ಬಿಡ್ಲಿಕ್ಕೆ ಶುರುವಾಯಿತು. ಒಂದು 2-3 ವರ್ಷ ಒಳ್ಳೆಯ ಕ್ರಾಪ್ ಇತ್ತು. ಒಂದು 200, 250, 300ವರೆಗೂ ಕಾಯಿ ಬಿಡ್ತಾಯಿತ್ತು. ವರ್ಷದಲ್ಲಿ ಒಂದು ಎರಡು ಸೀಸನಲ್ಲಿ ಬರ್ತದೆ. ಒಂದು ನವಂಬರಲ್ಲಿ, ಒಂದು ಈಗ ಸೆಪ್ಟೆಂಬರ್ ಅಂದಾಜಿಗೆ ಕಾಯಿ ಇರ್ತದೆ. ಸೇಬು ಬೆಳೆಯುವುದಕ್ಕೆ 350 ತಾಸು ಚಿಲ್ಲಿಂಗ್ ವಾತಾವರಣ ಅಗತ್ಯ. ಇದೇ ವಾತಾವರಣ ಸುಳಿಮಳ್ತೆ ಗ್ರಾಮದಲ್ಲೂ ಕಂಡು ಬಂದಿದ್ದು ಸ್ವತಃ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಆಶ್ಚರ್ಯಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವು ಗಿಡಗಳನ್ನು ಹಿಮಾಚಲ ಪ್ರದೇಶದಿಂದ ತರಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹಣ್ಣಿನ ಗಿಡವನ್ನು ಬೆಳೆಸುವ ಹವ್ಯಾಸ ಬೆಳೆಸಿಕೊಂಡು ಬಂದಿದ್ದ ಪುಟ್ಟರಾಜು ಮತ್ತು ಚಂದ್ರಾವತಿ ದಂಪತಿ ಇದೀಗ ರುಚಿಕರ ಆಪಲ್ ಬೆಳೆಯುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ಗಿಡಗಳು ಬೆಳೆಸೋದಂದ್ರೆ ಮೊದಲಿಂದನೇ ಇಂಟ್ರೆಸ್ಟ್. ಎಲ್ಲ ಥರ ಗಿಡಗಳನ್ನು ಹಾಕಿದ್ದೀನಿ. ಎಲ್ಲಿ ಯಾವ್ದು ಸಿಗುತ್ತೋ ಅದೆಲ್ಲ ತಂದು ಹಾಕ್ತೀನಿ. ನೋಡೋಣ ಅಂತ ಹಾಕಿದೆ, ಕಾಯಿ ಬಿಟ್ಟಿದೆ. ಒಂದು 6 ವರ್ಷ ಆದಮೇಲೆ ಕಾಯಿ ಬಿಡ್ತು. ಸಗಣಿ ಗೊಬ್ಬರ, ಎಲೆ ಗೊಬ್ಬರ ಹಾಕ್ತಿದ್ವಿ, ಥರ ಗೊಬ್ಬರ, ನೀರು ಕೊಡ್ತಿದ್ವಿ ಬೇಸಿಗೆಲೆಲ್ಲ. ಒಟ್ನಲ್ಲಿ ಆಪಲ್ ಕೊಡಗಿನಲ್ಲೂ ಬೆಳೆಯಬಹುದೆಂದು ತೋರಿಸಿರುವ ಪುಟ್ಟರಾಜು ದಂಪತಿ ಇನ್ನಷ್ಟು ಗಿಡಗಳನ್ನು ಬೆಳೆಸುವ ಹುಮ್ಮಸ್ನಲ್ಲಿದ್ದಾರೆ. ಗಿರಿಧರ್ KK, ಸುವರ್ಣ ನ್ಯೂಸ್ 24/7 ಕೊಡಗು.